ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ವಸಂತ್ ಕುಮಾರ್ ಹೈ ಡ್ರಾಮಾವನ್ನ ಮಾಡಿದ್ದ. ಅಂದ್ರೆ ಠಾಣೆಯಲ್ಲಿ ಬೇರೆ ಅಧಿಕಾರಿಗಳನ್ನ ನಿಂದಿಸಿದ್ದ, ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದ. ಈ ಒಂದು ವಿಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಡಿಯೋ ಸಮೇತವಾಗಿ ಪ್ರಸಾರ ಮಾಡಿತ್ತು. ಈಗ ಈ ವಿಚಾರದಲ್ಲಿ ಕಾನ್ಸ್ಟೇಬಲ್ ವಸಂತ್ ಕುಮಾರ್ನ ಸಸ್ಪೆಂಡ್ ಆಗಿದೆ. ಈ ಕುರಿತಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ಸದಾಶಿವನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ವಸಂತ್ನ ಹೈ ಡ್ರಾಮಾ ಪ್ರಕರಣ. ಬೆಂಗಳೂರಿನ ಠಾಣೆಯಲ್ಲಿ ನಡೆದಂತಹ ಕಾನ್ಸ್ಟೇಬಲ್ ವಸಂತ್ ಹೈ ಡ್ರಾಮಾ. ಇನ್ನು ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಕಾನ್ಸ್ಟೇಬಲ್ ವಸಂತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಶಿಸ್ತು ಕರ್ತವ್ಯ ಲೋಪದಡಿ ವಸಂತ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ವಸಂತ್ನನ್ನ ಸಸ್ಪೆಂಡ್ ಮಾಡಿ ಡಿಸಿಪಿ ಶೇಖರ್ ಟಕ್ಕಣ್ಣನವರ್ ಆದೇಶವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರವಾಗಿರುವಂತಹ ಸುದ್ದಿಯ ವರದಿಯನ್ನ ಪಡೆದಿದ್ರು ಡಿಸಿಪಿ. ಇನ್ನು ಶೇಖರ್ ಟಕ್ಕಣ್ಣನವರ್ ಬೆಂಗಳೂರು ಸೆಂಟ್ರಲ್ ವಿಭಾಗದ ಡಿಸಿಪಿ. ಕಾನ್ಸ್ಟೇಬಲ್ ವಸಂತ್ ಹೈ ಡ್ರಾಮಾವನ್ನ ವರದಿ ಮಾಡಿದ್ದ ಗ್ಯಾರಂಟಿ ನ್ಯೂಸ್. ಸದಾಶಿವನಗರ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ನಿಂದಿಸಿದ್ದ ಈ ವಸಂತ್ ಈತನ ರಂಪಾಟ ವಿಡಿಯೋ ಸಮೇತ ಸುದ್ದಿ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. 4-5 ಬಾರಿ ಸಸ್ಪೆಂಡ್ ಆಗಿದ್ರು ಕೂಡ ಬುದ್ಧಿಯನ್ನ ಕಲಿಲಿಲ್ಲ ನೋಡಿ ಈ ವಸಂತ್ ಕುಮಾರ್. ಇನ್ನು ಈ ಹಿಂದೆ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಠಾಣೆಯಲ್ಲಿ ಲಂಚ ಪಡೆದು ಕೂಡ ಸಸ್ಪೆಂಡ್ ಆಗಿದ್ದ. ಇನ್ನು ಇಲಾಖೆಯಲ್ಲಿ ಅಶಿಸ್ತು ಕರ್ತವ್ಯ ಲೋಪದಡಿ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾನೆ. ಸದಾಶಿವನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ವಸಂತನ ಹೈ ಡ್ರಾಮಾ ಪ್ರಕರಣಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನ ಠಾಣೆಯಲ್ಲಿ ನಡೆದಿರುವಂತಹ ಕಾನ್ಸ್ಟೇಬಲ್ ವಸಂತ್ ಕುಮಾರ್ನ ಹೈ ಡ್ರಾಮಾ. ಗ್ಯಾರಂಟಿ ನ್ಯೂಸ್ ನ ವರದಿಯ ಬೆನ್ನಲ್ಲೇ ಕಾನ್ಸ್ಟೇಬಲ್ ವಸಂತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ನೀಡಿದ್ದಾರೆ. ಅಶಿಸ್ತು ಕರ್ತವ್ಯ ಲೋಪದಡಿ ವಸಂತ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಸಸ್ಪೆಂಡ್ ಮಾಡಿ ಡಿಸಿಪಿ ಶೇಖರ್ ಟಕ್ಕಣ್ಣನವರ್ ಆದೇಶವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ಈ ವಸಂತ್ ಕುಮಾರ್ನ ಅಶಿಸ್ತು ಹೈ ಡ್ರಾಮಾವನ್ನ ವರದಿ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರವಾಗಿರುವಂತಹ ಸುದ್ದಿಯ ವರದಿಯನ್ನ ಪಡೆದಿದ್ರು ಡಿಸಿಪಿ ಅವರು. ಶೇಖರ್ ಟಕ್ಕಣ್ಣವರ್ ಬೆಂಗಳೂರಿನ ಸೆಂಟ್ರಲ್ ವಿಭಾಗದ ಡಿಸಿಪಿ. ಗ್ಯಾರಂಟಿ ನ್ಯೂಸ್ ನ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಆತನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ನಿಂದಿಸಿದ್ದ, ಹೈ ಡ್ರಾಮಾ ಮಾಡಿದ್ದ ಕಾನ್ಸ್ಟೇಬಲ್ ವಸಂತ. ಈತನ ರಂಪಾಟ ವಿಡಿಯೋ ಸಮೇತವಾಗಿಯೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಇದೇ ಕೇವಲ ಮೊದಲ ಬಾರಿ ಅಲ್ಲ, 4-5 ಬಾರಿ ಸಸ್ಪೆಂಡ್ ಆಗಿದ್ರು ಕೂಡ ಬುದ್ಧಿಯನ್ನ ಕಲಿಲಿಲ್ಲ ಈ ವಸಂತ್ ಕುಮಾರ್. ಇನ್ನು ಈ ಹಿಂದೆ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಠಾಣೆಯಲ್ಲಿ ಇರುವಂತಹ ಹೊತ್ತಿನಲ್ಲಿ ಲಂಚವನ್ನ ಪಡೆದು ಕೂಡ ಸಸ್ಪೆಂಡ್ ಆಗಿದ್ದ. ಈಗ ಮತ್ತೆ ಸದಾಶಿವನಗರ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ನಿಂದಿಸಿದ್ದಾನೆ. ಇದರ ಕಂಪ್ಲೀಟ್ ವಿಡಿಯೋ ಸಮೇತವಾಗಿ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು. ಈ ಒಂದು ಪ್ರಸಾರ ಆಗಿರುವಂತಹ ಸುದ್ದಿಯನ್ನ ಸ್ವತಃ ಡಿಸಿಪಿ ಅವರೇ ಪಡೆದಿದ್ರು. ಅದಾದ ಮೇಲೆ ಇವೆಲ್ಲವನ್ನ ಆಧರಿಸಿ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ವಸಂತನನ್ನ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿ ಡಿಸಿಪಿ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ಅಶಿಸ್ತು ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ನಾನು ನೋಡಪ್ಪ, ನೀನು ಗೊತ್ತಿದ್ದ, ನನಗೂ ಗೊತ್ತಿದ್ದ. ಈ ಹೈ ಡ್ರಾಮಾವನ್ನ ವಿಡಿಯೋ ಸಮೇತವಾಗಿ ನಾವು ಪ್ರಸಾರ ಮಾಡಿದ್ವಿ. ಪ್ರಸಾರ ಮಾಡಿರುವಂತಹ ಸುದ್ದಿಯ ವರದಿಯನ್ನ ಬೆಂಗಳೂರು ಸೆಂಟ್ರಲ್ ವಿಭಾಗದ ಡಿಸಿಪಿ ಅವರು ಪಡೆದಿದ್ರು. ಇವೆಲ್ಲವನ್ನ ಪರಿಶೀಲಿಸಿ ಆತನನ್ನ ವಸಂತ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕರ್ತವ್ಯ ಲೋಪ ಒಂದು ಕಡೆ ಇದೆ, ಇನ್ನೊಂದು ಕಡೆಯಲ್ಲಿ ಅಶಿಸ್ತು
ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ವರ್ತನೆ ಮಾಡ್ತಾನಂತಂದ್ರೆ ಏನು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅದರ ಜೊತೆಯಲ್ಲಿ ಇದೇನು ಮೊದಲೇನಲ್ಲ, ಈ ಹಿಂದೆಯೂ ಕೂಡ 4-5 ಬಾರಿ ಇದೇ ರೀತಿಯಾಗಿ ಸಸ್ಪೆಂಡ್ ಆಗಿದ್ದ. ಅಶಿಸ್ತು, ಕರ್ತವ್ಯ ಲೋಪ ಇದೆ, ಲಂಚ ಪಡೆದಿರುವಂತ ಆರೋಪಗಳಿದೆ. ಸೊ ಹಾಗಾಗಿ ಈಗ ಸದಾಶಿವ ನಗರದಲ್ಲಿ ಏನು ರಂಪಾಟ ಮಾಡಿದ್ದಾನೆ, ಇದೇ ವಿಚಾರವಾಗಿ ಡಿಸಿಪಿ ಅವರು ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ.